ಹೆಸರು ಸ್ಪಾಟೆಡ್ ಮೋರೆ ಈಲ್ ಹಾಗೂ ಇದನ್ನ ಹನಿಕಾಮ್ ಮೋರೆ ಈಲ್ ಅಂತಾನೂ ಕರೀತಾರೆ. ಈ ಮೀನು ವಿಶೇಷವಾದ ಕಪ್ಪು ಮತ್ತು ಬಿಳಿ ಅಥವಾ ಹಳದಿ ಜೇನುಗೂಡು ಮಾದರಿಯ ಚರ್ಮವನ್ನ ಹೊಂದಿದೆ. ಇದು ಸಾಮಾನ್ಯವಾಗಿ ಹವಳದ ಬಂಡೆಗಳು ಮತ್ತು ಉಷ್ಣವಲಯದ ಸಮುದ್ರಗಳಲ್ಲಿ ಕಂಡುಬರುತ್ತೆ. ಈ ಪ್ರಭೇದದ ಈಲ್ಗಳು ಸಾಕಷ್ಟು ದೊಡ್ಡ ಗಾತ್ರಕ್ಕೆ ಬೆಳೆಯುತ್ತವೆ. ಈ ಮೋರೆ ಈಲ್ಗಳು ಸಾಮಾನ್ಯವಾಗಿ ರಾತ್ರಿ ವೇಳೆಯಲ್ಲಿ ಬೇಟೆಯಾಡುತ್ತವೆ ಮತ್ತು ಹಗಲಿನಲ್ಲಿ ಬಂಡೆಗಳ ಬಿರುಕುಗಳಲ್ಲಿ ಅಡಗಿ ಕೂತಿರುತ್ತವೆ. ಈ ಮೀನಿನ ಹೆಸರು ಬ್ಲಡ್ ರೆಡ್ ಪ್ಯಾರೆಟ್ ಸಿಸ್ಲೀಡ್. ಕನ್ನಡದಲ್ಲಿ ಇದನ್ನ ಸಾಮಾನ್ಯವಾಗಿ ಬ್ಲಡ್ ಪ್ಯಾರೆಟ್ ಮೀನು ಅಂತ ಕರೀತಾರೆ. ಇವು ಪ್ರಕಾಶಮಾನವಾದ ಕೆಂಪು ಅಥವಾ ಕಿತ್ತಳೆ ಬಣ್ಣದಿಂದ ಕೂಡಿರುತ್ತೆ ಮತ್ತು ವಿಶೇಷವಾಗಿ ದುಂಡಗಿನ ದೇಹಾಕಾರವನ್ನ ಹೊಂದಿದೆ. ಇವು ಸಿಸ್ಲಿಡ್ ಮೀನುಗಳ ಸಂಕರ ತಳಿಯಾಗಿದ್ದು ನೈಸರ್ಗಿಕ ಕಾಡುಗಳಲ್ಲಿ ಕಂಡುಬರೋದಿಲ್ಲ. ಇವುಗಳನ್ನ ಕೇವಲ ಅಕ್ವೇರಿಯಂಗಳಲ್ಲಿ ಮಾತ್ರ ನಾವು ನೋಡಬಹುದಾಗಿದೆ. ಇವುಗಳ ವಿಶೇಷವಾದ ದೇಹ ರಚನೆ ಮತ್ತು ವಿಶಿಷ್ಟ ಬಣ್ಣ ಅಕ್ವೇರಿಯಂನ ಸೌಂದರ್ಯವನ್ನ ಮತ್ತಷ್ಟು ಹಿಮ್ಮಡಿಗೊಳಿಸುತ್ತೆ. ಹಾಗಾಗಿ ಅಕ್ವೇರಿಯಂಗಳಲ್ಲಿ ಸಾಕುವಂತ ಬಹು ಬೇಡಿಕೆಯ ಮೀನುಗಳಲ್ಲಿ ಇದು ಕೂಡ ಒಂದಾಗಿದೆ. ಈ ಮೀನಿನ ಹೆಸರು ಸಿಲ್ವರ್ ಅರೋವನ ಅಥವಾ ಇದನ್ನ ಅರೆಫೈಮಾ ಅಂತಾನೂ ಕರೀತಾರೆ. ಇದು ದೊಡ್ಡದಾದ ದೇಹವನ್ನ ಹೊಂದಿದ್ದು ಬೆಳ್ಳಿ ಬಣ್ಣದಿಂದ ಕೂಡಿರುತ್ತದೆ. ಇದರ ವಾಸಸ್ಥಾನ ದಕ್ಷಿಣ ಅಮೆರಿಕದ ಸಿಹಿ ನೀರಿನ ಅಮೆಜಾನ್ ನದಿ ಪ್ರದೇಶಗಳು. ಇವುಗಳು 6.5 ರಿಂದ 10 ಅಡಿಗಳಷ್ಟು ಉದ್ದ ಬೆಳೆಯುತ್ತವೆ ಹಾಗೂ 15 ರಿಂದ 20 ವರ್ಷಗಳ ಕಾಲ ಬದುಕಬಲ್ಲವು. ಸಣ್ಣ ಮೀನುಗಳು ಮತ್ತು ಕೀಟಗಳು ಇವುಗಳ ಆಹಾರವಾಗಿದೆ. ಇವು ಪ್ರತಿ 15 ರಿಂದ 20 ನಿಮಿಷಗಳಿಗೊಮ್ಮೆ ನೀರಿನ ಮೇಲ್ಮೈಗೆ ಬಂದು ಗಾಳಿಯನ್ನ ಉಸಿರಾಡುತ್ತವೆ. ಹಾಗಾಗಿ ಈ ಅರೆಫೈಮಾ ಮೀನು ಉಸಿರಾಡುವ ಮೀನು ಎಂದೇ ಪ್ರಸಿದ್ಧವಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೇನೆ ಹೆಚ್ಚಿನ ವಿಡಿಯೋಗಳಿಗಾಗಿ ನಿಶ್ಚಿತ ಗೌಡ ಅಡುಗೆ ಅಂಡ್ ಲಾಗ್ಸ್ ಯೂಟ್ಯೂಬ್ ಚಾನೆಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ.